ಪಾಪ ಈಗಿನ ಕಾಲದಲ್ಲಿ ಗಂಡಸರಿಗೆ ಬೆಲೆನೇ ಇಲ್ಲ. ಅವ್ರ ಭಾವನೆಗಳಿಗಂತೂ ಯಾರು ಗೌರವ ಕೊಡಲ್ಲ. ಫೆಮಿನಿಸಂ ಅಂತ ಹೇಳ್ತಿರಲ್ಲ, ನಿಮ್ ಮನೇಲಿ ಒಬ್ಬ ಅಪ್ಪ, ಒಬ್ಬ ಅಣ್ಣ, ಒಬ್ಬ ತಮ್ಮ, ಒಬ್ಬ ಗಂಡ ಇಲ್ದೇದಿದ್ರೆ ನಿಮ್ಗೆ ಇಷ್ಟೊಂದು ಸೆಕ್ಯೂರಿಟಿ ಇರ್ತಿತ್ತ? ಅವರೆಲ್ಲ ಇದಾರೆ ಅಂತ ಅಲ್ವಾ ನೀವು ತುಂಬಾ ಧೈರ್ಯದಲ್ಲಿರೋದು? ಬರೀ ಹೆಣ್ಮಕ್ಳ ಬಗ್ಗೆ ಮಾತಾಡೋದಲ್ಲ, ಇವತ್ತು ಗಂಡ್ಮಕ್ಳ ಬಗ್ಗೆ ಮಾತಾಡೋಣ. ಮದ್ವೆ ಆದ ಕೂಡ್ಲೇನೆ ಅವ್ರ ಫ್ರೀಡಮ್ನ ಬಿಟ್ಬಿಡ್ತಾರೆ. ಯಾವಾಗ ನೋಡಿದ್ರು ಫ್ರೆಂಡ್ಸ್ ಅಂತ ತಿರ್ಗಾಡ್ತಾ ಇದ್ದೋರು ಫ್ರೆಂಡ್ಸ್ಗೂ ಹೇಳ್ಬಿಡ್ತಾರೆ, ಇಲ್ಲ ಕಣೋ ನಾನು ಇವತ್ತು ಬಿಸಿ ಇದ್ದೀನಿ ಅಂತ. ಈಕ್ವಾಲಿಟಿ ಅನ್ನೋ ಹೆಸರಿನಲ್ಲಿ ಹೊರಗಡೆ ದುಡ್ಕೊಂಡು ಬಂದ್ರು ಮನೆಗ್ ಬಂದು ಪಾತ್ರೆ ತೊಳೆಯೋ ಕೆಲ್ಸ ಅಥವಾ ಅಡಿಗೆ ಮಾಡೋ ಕೆಲ್ಸ, ಮನೆ ಕ್ಲೀನ್ ಮಾಡೋ ಕೆಲ್ಸ ಯಾವ್ದೋ ಒಂದ್ರಲ್ಲಿ ಸಹಾಯ ಮಾಡೇ ಮಾಡ್ತಾರೆ. ಶಾಪಿಂಗ್ ಹೋಗೋಣ ಅಂತ ಹೇಳಿದ ತಕ್ಷಣನೇ ದುಡ್ಡಿನ ಮುಖನೂ ನೋಡದೆ ನನ್ನ ಹೆಂಡತಿ ಖುಷಿಯಾಗಿರ್ಬೇಕು ಅಂತ ಪ್ರತಿಸತಿ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾರೆ. ವಾರಕ್ಕೊಂದ್ಸತಿ ಪಾನಿಪುರಿ, ತಿಂಗಳಿಗೊಂದ್ಸತಿ ಸೀರೆ, ಇನ್ ವರ್ಷಕ್ಕೊಂದ್ಸತಿ ಬಂಗಾರ. ಇದೆಲ್ಲ ಪುಕ್ಕಟೆ ಬರ್ತಾ ಇದೆಯಾ ನಿಮ್ಗೆ? ಅದೇ ಗಂಡಸ್ರಲ್ವಾ ಕೊಡಿಸ್ತಾ ಇರೋದು? ನಮ್ಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡೋ ಗಂಡಂದ್ರಿಗೆ ಮನೇಲಿ ಡಾಮಿನೇಟ್ ಮಾಡೋದು ತಪ್ಪಲ್ವಾ? ಪಾತ್ರೆ ತೊಳಿರಿ ಅಂತ ಹೇಳಿದ್ರೆ ಇಲ್ಲಿ ಬಂದು ನನ್ ನೀಲೆಲ್ಲ ಹಾಳು ಮಾಡ್ತಿದ್ರ.